ಲೋಕೋಪಯೋಗಿ ಸಚಿವರೇ ಇಲ್ಲಿ ಒಮ್ಮೆ ನೋಡಿ, ನಿಮ್ಮದೇ ಇಲಾಖೆಯ ಪ್ರವಾಸಿ ಮಂದಿರದಲ್ಲಿ ಎಣ್ಣೆ ಪಾರ್ಟಿಯನ್ನ ಎಗ್ಗಿಲ್ಲದೆ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ. ಯಾರ ಭಯ, ಯಾರ ಆತಂಕ ಏನೂ ಇಲ್ಲ, ಎಂಜಾಯ್ ಮಾಡ್ತಾ ಇದ್ದಾರೆ. ಆರೋಗ್ಯ ಇಲಾಖೆ ಸಚಿವರೇ, ನಿಮ್ಮ ವೈದ್ಯರ ಕೆಲಸವನ್ನ ನೋಡಿ. ಸರ್ಕಾರಿ ಪ್ರವಾಸಿ ಮಂದಿರವನ್ನೇ ಬಾರ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಡಾಕ್ಟರ್ಸ್ಗಳು. ಸರ್ಕಾರಿ ಪ್ರವಾಸಿ ಮಂದಿರದಲ್ಲಿ ಸರ್ಕಾರಿ ವೈದ್ಯರ ಗುಂಡಿನ ಪಾರ್ಟಿ. ರಾಯಭಾಗ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಭರ್ಜರಿ ಎಣ್ಣೆ ಪಾರ್ಟಿ. ಬೆಳಗಾವಿಯ ರಾಯಭಾಗ ಪ್ರವಾಸಿ ಮಂದಿರದಲ್ಲಿ ಮದ್ಯ ಪಾರ್ಟಿಯನ್ನ ಮಾಡ್ತಾ ಇದ್ದಾರೆ. ದಿನಕ್ಕೊಂದು ಸುದ್ದಿಯಲ್ಲಿರುವಂತಹ ರಾಯಭಾಗ ಸರ್ಕಾರಿ ಆಸ್ಪತ್ರೆ. ವೈದ್ಯೋ ನಾರಾಯಣ ಹರಿ ಅಂತ ನಾವು ಕರಿತೀವಿ. ಯಾಕೆ? ವೈದ್ಯರು ಬಂದಂತಹ ರೋಗಿಗಳಿಗೆ ನಿಮ್ಮ ಆರೋಗ್ಯವನ್ನ ಸರಿ ಮಾಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನ ನೋಡ್ಕೊಳ್ಳಿ, ಕುಡಿಬೇಡಿ ಹೇಳುವಂತಹ ವೈದ್ಯರುಗಳ ಮುಖವಾಡ ಬಯಲಾಗಿದೆ. ಆರೋಗ್ಯ ಇಲಾಖೆ ಸಚಿವರು ಸ್ವಲ್ಪ ಈ ಕಡೆ ಗಮನ ಹರಿಸಬೇಕು. ಬಿಸಿ ಇರ್ತೀರಿ, ನಮಗೂ ಗೊತ್ತಾಗುತ್ತೆ. ಬಟ್ ಆದ್ರೆ ಈ ರೀತಿಯಾದಂತಹ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಸ್ವಲ್ಪ ಗಮನ ಹರಿಸಬೇಕಾಗಿದೆ. ಸರ ಸರ್ ಡಾಕ್ಟರ್ ಅಲ್ರಿ ಸರ್ಕಾರಿ ಆಸ್ಪತ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ದುಂಡಯ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದುರ್ದುಂಡಯ್ಯ, ಸರ್ಕಾರಿ ಪ್ರವಾಸಿ ಮಂದಿರವನ್ನೇ ಇವರು ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಡಾಕ್ಟರ್ಸ್ಗಳೇ ಬುದ್ಧಿ ಹೇಳ್ತಾರೆ, ಕುಡಿಬೇಡಿ, ಆರೋಗ್ಯಕ್ಕೆ ಒಳ್ಳೇದಲ್ಲ, ನಿಮ್ಮ ಆರೋಗ್ಯ ಮುಖ್ಯ ಅಂತ ಹೇಳಿ. ಅಂಥವ್ರೇ ಈ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ ಅಂತಂದ್ರೆ ಇನ್ಯಾರನ್ನ ನಂಬಬೇಕು, ಇನ್ಯಾರನ್ನ ಡಾಕ್ಟರ್ಸ್ಗಳಂತ ಕರಿಬೇಕು ನಾವು ಅಂತ? ಹೌದು ರಮ್ಯ, ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನಲ್ಲಿ ಬರ್ತಕ್ಕಂತ ಒಂದು ಏನಂತಂದ್ರೆ ಪ್ರವಾಸಿ ಮಂದಿರ. ಆ ರಾಯಬಾಗ್ ತಾಲೂಕದ ಪ್ರವಾಸಿ ಮಂದಿರದಲ್ಲಿ ಬೇರೆ ಯಾರು ಎಲ್ಲ ವೈದ್ಯರೇ, ಸರ್ಕಾರಿ ಒಂದು ಡಾಕ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ಸರೇ ಸಾಯಂಕಾಲ ಹೊತ್ತಿನಲ್ಲಿ, ಸಂಜೆ ಹೊತ್ತಿನಲ್ಲಿ ಏನಂತಂದ್ರೆ ಒಂದು ಎಣ್ಣೆ ಪಾರ್ಟಿ ಮಾಡ್ತಾ ಇರುವಂತದ್ದು ಕಂಡು ಬಂದಿದೆ. ಏನಂತಂದ್ರೆ ಅವರು ಕೂಡ ಏನಂತ ಪ್ರತಿದಿನ ಆಯ್ತು, ಕೆಲವೊಮ್ಮೆ ಯಾವಾಗಲೇ ಆಯ್ತು ಬಂದು ಅಲ್ಲಿ ಎಣ್ಣೆ ಪಾರ್ಟಿ ಮಾಡೋದು, ಮೋಜು ಮಸ್ತ್ ಮಾಡೋದು. ಒಂದು ಕಡೆ ಸರ್ಕಾರಿ ಒಂದು ಪ್ರವಾಸಿ ಮಂದಿರವನ್ನು ಈ ತರ ದುರುಪಯೋಗ ಮಾಡಿಕೊಂಡಂತ ಒಂದು ಜನರ ಆರೋಗ್ಯದ ಬಗ್ಗೆ ಕಾಳಜಿ ಮಾಡುವಂತ ಸರ್ಕಾರಿ ವೈದ್ಯರೇ ಈ ತರ ಒಂದು ಕೃತ್ಯ ಮಾಡ್ತಾ ಇರೋದು ಒಂದು ಎಲ್ಲೇ ಒಂದು ಕಡೆ ಸಾರ್ವಜನಿಕರ ಆಕ್ಷೇಪಕ್ಕೆ ಒಂದು ಕಾರಣವಾಗಿದೆ ಅಂತಾನೆ ಹೇಳ್ಬಹುದು. ಏನಂತಂದ್ರೆ ಇವರ ವಿರುದ್ಧ ಒಂದು ಕಾನೂನು ಕ್ರಮ ಆಗಬೇಕು. ಅದರ ಜೊತೆಗೆ ಮೇಲಧಿಕಾರಿಗಳು ಕೂಡ ಈ ಕಡೆ ಒಂದ್ ಸ್ವಲ್ಪ ಲಕ್ಷ್ಯ ಕೊಟ್ಟು ಇಂಥ ಅಧಿಕಾರಿಗಳಿಗೆ ಒಂದು ಕಠಿಣವಾದ ಶಿಕ್ಷೆ ಕೊಡಬೇಕು. ಅದರ ಜೊತೆಗೆ ಏನಂತಂದ್ರೆ ಇವರಿಗೆ ಎಚ್ಚೆತ್ತುಕೊಳ್ಳುವಂತೆ ಒಂದು ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕಂತೂ ಸಾರ್ವಜನಿಕರು ಕೂಡ ಈ ವೈದ್ಯರ ವಿರುದ್ಧ ಆಕ್ಷೇಪವನ್ನು ಹೊರಡಿಸಿದ್ದ ಅಂತಾರೆ ಹೇಳ್ಬೋದು ರಮ್ಯ. ಓಕೆ, ಥ್ಯಾಂಕ್ ಯು ತಮ್ಮಲ್ಲ ಮಾಹಿತಿಗಾಗಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಚಂದ್ರಕಾಂತ್ ಹುಕ್ಕೇರಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ. ರೈಟ್, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೊಮ್ಮೆ ಸಂಪರ್ಕ ಮಾಡುವಂತಹ ಪ್ರಯತ್ನ ಮಾಡ್ತೀವಿ. ನೋಡಿ, ಜನರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾದಂತಹ ಡಾಕ್ಟರ್ಸ್ಗಳೇ ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ ಅಂತಂದರೆ ಇನ್ನು ಸರ್ಕಾರಿ ಪ್ರವಾಸಿ ಮಂದಿರ ಮಾಡ್ಕೊಂಡಿದ್ದಾರೋ ಅಥವಾ ಅದನ್ನು ಬಾರ್ ಅಂಡ್ ರೆಸ್ಟೋರೆಂಟ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೋ ಇವರು ಅಂತ ಹೇಳಿ ಯಾವ ರೀತಿಯಾಗಿ ಎಗ್ಗಿಲ್ಲದೆ ಎಣ್ಣೆ ಪಾರ್ಟಿಯನ್ನು ಮಾಡ್ತಾ ಇದ್ದಾರೆ ನೋಡಿ. ರಾಯಭಾಗ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಭರ್ಜರಿ ಎಣ್ಣೆ ಪಾರ್ಟಿಯನ್ನು ಗಮನಿಸಬಹುದು ದೃಶ್ಯಾವಳಿಗಳಲ್ಲಿ. ಬೆಳಗಾವಿಯ ರಾಯಭಾಗ ಪ್ರವಾಸಿ ಮಂದಿರದಲ್ಲಿ ಈ ರೀತಿಯಾಗಿ ಮದ್ಯ ಪಾರ್ಟಿ ಮಾಡ್ತಾ ಇದ್ದಾರೆ. ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಹ ಪರಿಸ್ಥಿತಿ. ಅಲ್ಲಿ ಯಾರೂ ಕೂಡ ಪ್ರಶ್ನೆ ಮಾಡಲಿಲ್ವಾ ಅಂತ ಹೇಳಿ ಈ ರೀತಿಯಾಗಿ ಈ ಪ್ರವಾಸಿ ಮಂದಿರದಲ್ಲಿ ನೀವು ಮದ್ಯವನ್ನು ಉಪಯೋಗ ಮಾಡಬಾರ್ದು, ನೀವು ಹೊರಗಡೆಯಿಂದನೂ ಕೂಡ ತರಿಸ್ಕೊಳ್ಬಾರ್ದು, ಪಾರ್ಟಿ ಗಿಟಿ ಮಾಡೋದಕ್ಕೆ ಇದು ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲ ಅಂತ ಹೇಳಿ ಯಾರೂ ಕೂಡ ಹೇಳಲಿಲ್ವಾ ಅಂತ ಹೇಳಿ ಅಲ್ಲಿ ಸೆಕ್ಯೂರಿಟಿಗಳಿರ್ತಾರೆ ಅಥವಾ ಅಲ್ಲಿ ಇನ್ಚಾರ್ಜ್ಗಳಿರ್ತಾರೆ, ಅವ್ರು ಯಾರೂ ಕೂಡ ಇತ್ತ ಗಮನ ಹರಿಸ್ಲಿಲ್ವಾ ಅಥವಾ ಬರುವಂಥ ಸಂದರ್ಭದಲ್ಲಿ ಏನು ತೆಗೆದುಕೊಂಡು ಹೋಗ್ತಾ ಇದ್ದೀರಿ, ಏನು ಯಾವುದು ಪ್ರಶ್ನೆ ಮಾಡಲಿಲ್ವಾ ಅಂತ ಹೇಳಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ಸಾಮಾಜಿಕ ಕಾರ್ಯಕರ್ತ ಚಂದ್ರಕಾಂತ್ ಹುಕ್ಕೇರಿ ಅವರು ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಅಕ್ಕ. ನಮಸ್ಕಾರ
ಸರ್, ಜನರ ಆರೋಗ್ಯ ಕಾಳಜಿ ವಹಿಸಬೇಕಾಗಿರುವಂತಹ ಡಾಕ್ಟರ್ಸ್ಗಳೇ ಪ್ರವಾಸಿ ಮಂದಿರದಲ್ಲಿ ಎಣ್ಣೆ ಪಾರ್ಟಿ ಮಾಡ್ತಾರೆ ಅಂತಂದ್ರೆ ಇವ್ರಿಗೆ ಬುದ್ಧಿ ಹೇಗೆ ಹೇಳ್ಬೇಕು ನಾವುಗಳು ಅಂತ ಹೇಳಿ. ಈಗ ನೋಡ್ರಿ, ಸರ್ಕಾರಿ ಏನ್ ಪ್ರವಾಸಿ ಮಂದಿರ ಇರ್ತಾವ್ರಿ, ಪ್ರವಾಸಿ ಮಂದಿರ ಒಳ್ಳೆ ಕಾರ್ಯ ಸಲುವಾಗಿ ನಿರ್ಮಾಣ ಮಾಡಿದಾರ್ರಿ. ಮತ್ ಇವ್ರು ತಮ್ಮ ಪ್ರಭಾವ ಬಳಸಿ ಅಲ್ಲಿ ರೂಮ್ ತಗೊಂಡು ಎಣ್ಣೆ ಪಾರ್ಟಿ ಮಾಡೋದು ಸರಿ ಅಲ್ರಿ. ಮತ್ ಇವ್ರು ಡಾಕ್ಟರ್ಗಳು ಏನ್ರಿ, ಅವ್ರ ಕರ್ತವ್ಯನ ಏನ್ ಮಾಡ್ಬೇಕು, ಅವ್ರಿಗೆ ಮರ್ಯಾದೆ ಇರ್ಬೇಕಾಗ್ತೈತ್ರಿ. ಎಲ್ಲಾ ಬಿಟ್ಟು ಡ್ಯೂಟಿ ಬಿಟ್ಟು ಅದನ್ನ ಮಾಡ್ತಾರಂತಂದ್ರೆ ತಪ್ಪೈತ್ರಿ. ಸರ್ಕಾರಕ್ಕೆ ಏನ್ ಆಗ್ರಹಿಸ್ತೀರಿ ಈ ಮೂಲಕ ನೀವು? ಈಗ ನೋಡ್ರಿ, ಯಾರೇ ಇರಲ್ರಿ ತಪ್ಪರಿ. ಸರ್ಕಾರಿ ಪ್ರವಾಸಿ ಮಂದಿರ ಇಂಥವೆಲ್ಲ ಕೆಲ್ಸಕ್ಕೆ ಉಪಯೋಗ ಮಾಡೋದು, ಮೋಜ್ ಮಸ್ತಿ ಮಾಡೋದು ಸರಿ ಅಲ್ಲ. ಅದಕ್ಕೆ ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಅಧಿಕಾರಿಗಳು ಈ ಯಾರು ಅಲ್ಲಿ ಶಾಮೀಲಾಗಿದಾರ್ರಿ ಅವ್ರ ಮ್ಯಾಗ ಕ್ರಮ ತಗೋಬೇಕು. ಅವ್ರಿಗೆ ಶಿಕ್ಷಾ ಕೊಡ್ಬೇಕ್ರಿ. ಅವ್ರಿಗೆ ಒಂದು ಶಿಕ್ಷಾ ಆತಂದ್ರೆ ಜನರಿಗೆ ಒಂದು ಪಾಠ ಆಗ್ತೈತ್ರಿ. ಮುಂದೆ ಬರೋ ದಿವಸದಾಗ ಯಾರು ಈ ತಪ್ಪು ಮಾಡ್ಲಿಕ್ಕಿಲ್ಲ. ಅದಕ್ಕೆ ಕಾನೂನು ಕ್ರಮ ಅವ್ರ ಮ್ಯಾಗ ತಗೋಬೇಕಂತ ಒತ್ತಾಯ ಮಾಡ್ತೀನಿ ತಮ್ಮ. ಓಕೆ ಸರ್, ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ.